ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕ್ಷಿಪ್ರ ಬೆಳವಣಿಗೆ ಆಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ರಾಜೇಂದ್ರ ರಾಜಣ್ಣ ಅವರ ಪುತ್ರ, ಜೊತೆಗೆ ಎಂಎಲ್ಸಿ ಕೂಡ ಹೌದು. ಯಾಕೆ ಈ ಸಂದರ್ಭದಲ್ಲಿ ಭೇಟಿಯಾದರು ದೇವೇಗೌಡರನ್ನ? ಏನ್ ಚರ್ಚೆ ಆಯಿತು? ಏನಾದರೂ ಮೇಜರ್ ಬದಲಾವಣೆ ಆಗುತ್ತಾ? ಹಾಗಾದ್ರೆ ರಾಜೇಂದ್ರ ಅವರು ಭೇಟಿಯಾಗಿದ್ದಾರೆ ಪದ್ಮನಾಭರ ನಿವಾಸದಲ್ಲಿ ದೇವೇಗೌಡರನ್ನ. ಹಾಗಾದ್ರೆ ಜೆಡಿಎಸ್ ಸೇರ್ತಾರಾ? ಕೆ.ಎನ್. ರಾಜಣ್ಣ ಹಾಗೆ ಅವ್ರ ಪುತ್ರ ರಾಜಣ್ಣ ಮಧುಗಿರಿ ತಾಲೂಕಿನ ಕುಂಚಿಟಿಗ ಒಕ್ಕಲಿಗ ನಾಯಕರ ಜೊತೆ ದೇವೇಗೌಡರು ಭೇಟಿ ಮಾಡಿದ್ರು. ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದ್ರು. ರಾಜೇಂದ್ರ ತೀವ್ರ ಕುತೂಹಲ ಮೂಡಿಸಿದೆ. ರಾಜಕೀಯ ಬೆಳವಣಿಗೆಗಳ ಕುರಿತು ನಾಯಕರು ಚರ್ಚೆ ಮಾಡಿದ್ದಾರೆ. 30 ನಿಮಿಷಗಳ ಕಾಲ ದೊಡ್ಡಗೌಡರ ಜೊತೆಗೆ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ನಿಂದ ಆಲ್ರೆಡಿ ಬಹಳ ಬೇಸರ ಆಗಿದೆ ಅಂತ ಅನಿಸುತ್ತೆ ಅವರಿಗೆ. ಈ ಹಿಂದೆ ಕೆ.ಎನ್. ರಾಜಣ್ಣ ಸಚಿವರಾಗಿದ್ದರು. ಅದಾದ ಮೇಲೆ ಅವ್ರ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಬಂತು. ಅವರ ರಾಜೀನಾಮೆಯನ್ನು ತೆಗೆದುಕೊಂಡರು. ಮತ್ತೆ 2ನೇ ಹಂತದ ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಸಿಗಲಿಲ್ಲ. ಹೋಗಲಿ, ಅವರು ಮಗನಿಗಾದರೂ ಅವಕಾಶ ಕೊಡ್ತಾರೆ ಅಂಥೇಳಿ ರಾಜೇಂದ್ರ ಅವ್ರಿಗೂ ಕೂಡ ಅವಕಾಶ ಸಿಗಲಿಲ್ಲ. ಪಕ್ಷದಿಂದ ನೊಂದು ಅಥವಾ ಬೇಸರವಾಗಿ ಈಗ ಕಾಂಗ್ರೆಸ್ಸನ್ನು ತೊರೆಯುವಂಥ ನಿರ್ಧಾರಕ್ಕೆ ಏನಾದರೂ ಬಂದುಬಿಟ್ರ ರಾಜಣ್ಣ ಮತ್ತು ಅವ್ರ ಪುತ್ರ? ದೇವೇಗೌಡರನ್ನ ದಿಢೀರ್ ಭೇಟಿಯಾಗಿದ್ದು ಬಹಳ ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಕಾಂಗ್ರೆಸ್ನಿಂದ ಸಹಜವಾಗಿ ಬೇಸರ ಆಗಿದ್ದಂತೂ ನಿಜ ರಾಜಣ್ಣ ಮತ್ತು ಅವ್ರ ಪುತ್ರರಿಗೆ. ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು ಹಲವು ಅನುಮಾನಗಳಿಗೆ ಸಹಜವಾಗಿ ಎಡೆ ಮಾಡಿ ಕೊಡುತ್ತೆ. ನಿಜಕ್ಕೂ ಆ ರೀತಿ ಬೆಳವಣಿಗೆಗಳಾಗ್ತಿರ್ಬೋದಾ? ಜೆಡಿಎಸ್ ಕಡೆ ಮುಖ ಮಾಡೋದೇ ಥರ? ಪ್ರಭು, ಖಂಡಿತ. ಏನು ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರಗಳು ಅಲ್ಲ ಅನ್ನುವಂಥದ್ದು ಈ ಒಂದು ಫೋಟೋ ಸಂದೇಶವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ದಿಢೀರನೆ ಕೂಡ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸುವಂತ ಕೆಲಸವನ್ನು ಕೂಡ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಏನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಚರ್ಚೆಗಳು ಆಗುವಂತದ್ದು. ಅದರ ಜೊತೆ ಈಗಿನ ಒಂದು ಬೆಳವಣಿಗೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಏನು ಈ ಒಂದು ಮೆಸೇಜ್ ಏನ್ ಕೊಡ್ತಾ ಇದೆ ಅನ್ನೋಂಥದ್ದು ಸೂಕ್ಷ್ಮವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಬಣದ ಶಾಸಕರು ಮತ್ತೆ ಅಹಿಂದ ಬಣ ಏನಿದೆ, ಇದೊಂದು ರೀತಿಯಾಗಿ ಈಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅಸಮಾಧಾನ ಆಗಿದ್ದಾರೆ. ಸರಿಯಾದ ಮಟ್ಟಿಗೆ ಅಂದ್ರೆ ಅಹಿಂದ ನಾಯಕರನ್ನ ಸರಿಯಾಗಿ ಈ ಒಂದು ಸರ್ಕಾರದಲ್ಲಿ ನಡೆಸ್ಕೊಂತಿಲ್ಲ ಅನ್ನುವಂಥದ್ದು ಈಗಾಗಲೇ ಒಳನೋಟದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ. ಇದರ ಒಂದು ಬೆನ್ನಲ್ಲೇ ಕೂಡ ಚೆನ್ನಮ್ಮನವರು ನಿಧನದ ಬೆನ್ನಲ್ಲೇ ಕೂಡ ದೇವೇಗೌಡರನ್ನ ಭೇಟಿ ಆಗಿರ್ಲಿಲ್ಲ. ಹಾಗಾಗಿ ದೇವೇಗೌಡರನ್ನ ಭೇಟಿಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಮಧುಗಿರಿ ಏನು ಒಕ್ಕಲಿಗ ಸಮುದಾಯ ಒಂದು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು, ಜೊತೆಗೆ ಅತಿ ಹೆಚ್ಚಿನದಾಗಿ ಓಟಿರ್ತಕ್ಕಂಥ ಸಮುದಾಯ ಕೂಡ. ಆ ಒಂದು ಸಮುದಾಯದ ನಾಯಕರುಗಳನ್ನ ಕರೆದುಕೊಂಡು ಹೋಗಿ ಜೊತೆಗೆ ದೇವೇಗೌಡರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಮೆಸೇಜ್ ಅನ್ನ, ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ರಾಜೇಂದ್ರ ಅವ್ರು ಮುಂದಾದ್ರ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಕೂಡ ದೇವೇಗೌಡರ ಜೊತೆ ಸುಮಾರು 20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ರಾಜಕೀಯದಲ್ಲಿ ಬದಲಾವಣೆಗಳು ಸಹಜ. ಹಾಗಾಗಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಬಟ್ ದೇವೇಗೌಡರ ಜೊತೆ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ, ಒಳ್ಳೆ ಭವಿಷ್ಯ ಬರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಕೇವಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರಿಂದ ಒಂದು ಸಮುದಾಯದಿಂದ ಆಗಲ್ಲ, ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮಾತ್ರ ಆಗ್ಬೋದು ಅನ್ನೋ ಮಾತನ್ನು ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೊಂದಷ್ಟು ಮಾಹಿತಿಗಳು TV5ಗೆ ಲಭ್ಯ ಆಗ್ತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಜೆಡಿಎಸ್ಗೆ ಸೇರ್ತಾರ ಅನ್ನೋ ಒಂದಷ್ಟು ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಏನು ದಿಢೀರನೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯ ಒಂದು ಬೆಳವಣಿಗೆಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಚೇರ್ ಹಾಕಿ